ಯೋಚನೆ ಮಾಡಿ ಕ್ಷಮಾಪಣೆ ಅನ್ನೋದು ಏನು ಅಂತ ತಿಳ್ಕೊಂಬಿಟ್ರೆ ಒಬ್ಬ ಮನುಷ್ಯನು ಅರ್ಥ ಮಾಡ್ಕೊಂಡ್ರೆ ಅವನ ಐಡೆಂಟಿಫಿಕೇಶನ್ ವ್ಯತ್ಯಾಸವಾಗಿರತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಐಡೆಂಟಿಫಿಕೇಶನ್ ಈಗ ಸಪೋಸ್ ನಿಮಗೆ ಒಂದು ದೊಡ್ಡ ಉದ್ಯೋಗ ಸಿಗ್ತದೆ ಇಟ್ಕೊಳ್ಳೋಣ, ಇನ್ಸ್ಪೆಕ್ಟ್ರು ಅಥವಾ ಒಂದು ದೊಡ್ಡ ಸರ್ಕಲ್ ಇನ್ಸ್ಪೆಕ್ಟ್ರು ಅಥವಾ DYSPO ಏನಾದ್ರು ಒಂದು ಉದ್ಯೋಗ ಸಿಗ್ತದೆ ಇಟ್ಕೊಳ್ಳಿ. ಆಗ ನಾವು ನಮ್ಮ ನಡತೆ ಚೇಂಜು, ನಮ್ಮ ಸ್ಟೈಲೇ ಚೇಂಜು, ನಮ್ಮ ಮಾತೇ ಚೇಂಜು, ಹೌದಲ್ಲ? ಹಾಗಿರುವಾಗ ಈ ಜಗತ್ತಲ್ಲಿ ಪಾಪ ಕ್ಷಮಿಸಲ್ಪಟ್ಟಿದ್ದೇನೆ ಅಂತ ನಮ್ಮ ಅರಿವು ನಮಗಿದ್ದಾಗ ನಮ್ಮ ನಡತೆ ಚೇಂಜು, ನಮ್ಮ ಸ್ಟೈಲೇ ಚೇಂಜ್ ಆಗ್ತದೆ. ಹಲ್ಲೆಲೂಯಾ. ಅಹಂಕಾರದಿಂದಲ್ಲ, ನಾವೇನ್ ಮಾಡ್ತೀವಿ, ದೇವರೇ ನೀನು ನನ್ನ ಪಾಪಗಳು ಕ್ಷಮಿಸಿದ್ದಲ್ಲಪ್ಪ, ನಿಮಗೆ ಸ್ತೋತ್ರ. ಇನ್ನೂ ನನ್ನಲ್ಲಿ ಕೋಪ ಇದೆ, ಇನ್ನೂ ನನ್ನಲ್ಲಿ ಕಹಿ ಇದೆ, ಇನ್ನೂ ನನ್ನ ಕೆಟ್ಟ ಬುದ್ಧಿ ಇದೆ, ಇನ್ನೂ ನನ್ನಲ್ಲಿ ಬೇಡದಿರತಕ್ಕ ಸಂಗತಿಗಳಿದ್ದಾಗ್ಯೂ ನೀನು ನನ್ನ ನಂಬಿ ಕ್ಷಮಿಸಿದ್ದಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ದಿನೇ ದಿನೇ ನಮ್ಮ ನಡತೆಗಳು ಅದಕ್ಕೆ ತಕ್ಕ ಹಾಗೆ ಆಗುವಂಥದ್ದಾಗಿರ್ತದೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಾಗಿ ಮಾಂಸ ಚಿಂತನೆ ಮರಣ, ಆತ್ಮ ಚಿಂತನೆ ಜೀವವು ಸಮಾಧಾನ. ಆತ್ಮವು ಏನು ಹೇಳ್ತದೆ ಅಂದ್ರೆ ದೇವರು ನಿನ್ನನ್ನು ಕ್ಷಮಿಸಿದ್ದಾರಂತ. ಆದರೆ ಮಾಂಸ ಏನು ಹೇಳ್ತದೆ ಗೊತ್ತಾ? ಇನ್ನೂ ನೀನು ಮಾಂಸದಲ್ಲಿ ನಡೀತಿದ್ಯಲ್ಲ, ಇನ್ನೂ ಮಾಂಸದಲ್ಲಿ ಕೋಪ ಪಡ್ತೀಯಲ್ಲ, ಮಾಂಸದಲ್ಲಿ ಇನ್ನೂ ತಪ್ಪು ಮಾಡ್ತಿದ್ಯಲ್ಲ ಎಂಬುದಾಗಿ ಹೇಳುತ್ತದೆ. ನೀನು ಯಾವುದಕ್ಕೆ ಅನುಸಾರವಾಗಿ ನಡೀತೀಯ? ಆತ್ಮಕ್ಕನುಸಾರವಾಗಿ, ಮಾಂಸಕ್ಕನುಸಾರವಾಗಿ? ಆತ್ಮಕ್ಕನುಸಾರವಾಗಿ ನಡೆದರೆ ನೀನು ಕ್ಷಮಿಸಲ್ಪಟ್ಟಿದ್ದಿ, ಬಿಡುಗಡೆ ಆಗಿದ್ದಿ, ದೇವರ ಮಗಳಾಗಿದ್ದಿ, ದೇವರ ಪ್ರಿಯ ಮಗಳಾಗಿ ಮಗನಾಗಿ ಇದ್ದಿ ಎಂಬುದಾಗಿ ನಡೆಯತಕ್ಕಂಥವರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ರೋಮರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 6, 7, 8 ವಚನಗಳನ್ನು ಓದಿಕೊಳ್ಳ. ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ. ಈಗ ನಿಮ್ಮ ಪುಣ್ಯಕ್ರಿಯೆಗಳಲ್ಲ, ನಿಮ್ಮ ಭಕ್ತಿಗಳಲ್ಲ, ಆದರೂ ದೇವರು ನಿಮ್ಮ ನೋಡಿ ಏನಂತಾರೆ? ನೀತಿವಂತನೆಂದು ಎಂಬುದಾಗಿ ಏನ್ ಮಾಡಿ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು. ಅವನು ಧನ್ಯನು. ಹಲ್ಲೆಲೂಯಾ. ನೋಡ್ರಿ, ಎಂಟ್ರಿಗೆ ಹೋಗ್ತಾರೆ ಮಿಲಿಟರಿ ಸೆಲೆಕ್ಷನ್ಗಾಗಿ. ಅಲ್ಲಿ ಸೈಜು, ಹೈಟು, ವೆಯ್ಟು, ಸೈಜು, ರನ್ನಿಂಗ್ ಎಲ್ಲ ಚೆಕ್ ಮಾಡ್ತಾರೆ, ಫಿಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಓಕೆ ಅಂತ ಸೆಲೆಕ್ಟ್ ಮಾಡ್ತಾರೆ. ಒಬ್ಬನು ಏನಕ್ಕೆ ಬರ್ದಿರೋ TB ಪೇಷಂಟ್ ಥರ ಒಬ್ಬ ಇದ್ದಾನೆ, ಅವನು ಸೆಲೆಕ್ಟ್ ಆಗೋಕ್ಕೆ ಸಾಧ್ಯತೆನಾ? ಆಗ ಅವನು ಸೆಲೆಕ್ಟ್ ಆಗಿದ್ದಾನೆ ಅಂತಂದರೆ ಅವನಿಗೆ ಏನಾಗುತ್ತೆ? ಅವನಿಗೆ ನಂಬಿಕೆ ಇರೋದಿಲ್ಲ, ನಾನು ಸೆಲೆಕ್ಟ್ ಆದ್ನಲ್ಲ ಅಂತೇಳಿ. ಹೌದಾ ಇಲ್ವಾ? ಹಾಗೆ ನಮ್ಮಲ್ಲಿ ಯಾರಿಗಾದರೂ ಯೋಗ್ಯತೆ ಇದೆಯಾ ನಾವು ನೀತಿವಂತರು ಅನ್ಸ್ಕೊಳಕ್ಕೆ? ಅರ ಹೇಳ್ರಿ, ಯಾರ ಒಬ್ಬರು ನಾನು ನೀತಿವಂತರಾಗಿದ್ದೇನೆ ಅಂತ ಹೇಳ್ಕೊಳಕ್ ಆಗತ್ತಾ? ಹಾಗಾಗಿ ನಾವು ಎಲ್ಲರೂ ಸಿಕ್ಕಿ ಬೀಳುತ್ತೇವೆ, ಎಲ್ಲರೂ ತಪ್ಪು ಮಾಡುವವರಾಗಿದ್ದೇವೆ. ಆದರೆ ದೇವರು ನನ್ನನ್ನು ಇರುವ ಸ್ಥಿತಿಯಲ್ಲಿ, ಈಗ ಇರುವ ನಿನ್ನ ಸ್ಥಿತಿಯಲ್ಲೇ ದೇವರು ನಿನಗೆ ನೀತಿವಂತನೆಂಬ ಪಟ್ಟವನ್ನು ಕೊಟ್ಟಿದ್ದಾರೆ. ಆಗ ನೀತಿವಂತನೆಂಬ ಪಟ್ಟವನ್ನು ಕೊಟ್ಟಿದ್ದು ನೀನು ಪಾಪ ಮಾಡುವುದಕ್ಕಾಗಿ, ಪಾಪದಲ್ಲಿ ಇರುವುದಕ್ಕಾಗಲ್ಲ. ನಿನ್ನ ಪಾಪ